ಈಗ ನಮ್ಮಪ್ಪ ಶಿವಪ್ಪನ ಮನ್ಸಲ್ಲಿ ಏನಿದೆ ಅಂತ ಯಾರಿಗಾದ್ರೂ ಹೇಳಕ್ಕಾಗತ್ತೆ ಹೇಳಿ ನೋಡೋಣ. ಆದ್ರೂ ನಮ್ಗೆ ಬೀಗರಷ್ಟೆಲ್ಲ ಜೋರಾಗಿ ಪೂಜೆ ಮಾಡೋದಕ್ಕೆ ಬರಲ್ಲಪ್ಪ. ಏನೋ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಇದೀವ ಅಷ್ಟೆ. ಒಳ್ಳೇದು ಕೆಲವು ಸಲ ಹಂಗಿರೋದೇ ಒಳ್ಳೇದು. ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಹೌದಪ್ಪ, ನಮ್ಗೆ ನಿಮ್ಮಷ್ಟೆಲ್ಲ ಆಡಂಬರವಾಗಿ ಪೂಜೆ ಮಾಡೋದಕ್ಕೆ ಬರಲ್ಲ. ನಿಮ್ಮ ಅಣ್ಣಂಗೆ ಆ ತಾಯಿ, ಆ ಸ್ತ್ರೀ ಶಕ್ತಿ ಚಾಮುಂಡಿನ ಕಂಡ್ರೆ ಅದು ಏನು ಭಕ್ತಿ! ಅಬಾಬಾಬಾಬಾಬಾಬಾ, ಅವಳನ್ನಂತೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ. ಗುಣಶೇಖರ್ ಅವರು ಹೇಳೋ ಹಾಗೆ ಅವ್ರ ಮನೆ ದೇವರು ಹೆಣ್ಣೆ, ಕುಲದೇವರು ಹೆಣ್ಣೆ. ಅದಕ್ಕೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೀವ್ ಏನ ಹೇಳಿ ಶಾಮಣ್ಣವ್ರೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಂತ ಮಾತಾಡಿದ್ರಿ ಅಲ್ವಾಳಿ ಅಂದ್ರೆ? ಆದ್ರೆ ನಮ್ಗ ಅದೆಲ್ಲ ಮಾಡೋದಕ್ಕಾಗಲ್ಲಪ್ಪ. ನಮ್ದೇನಿದ್ರು ದೇವ್ರ ನಾಮ ಅದು ಇದು ಹೇಳ್ಕೊಂಡು ವಿಭೂತಿ ಹಾಕೊಂಡು ಈ ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿರೋದಷ್ಟೇ. ನಾನು ಹೀಗೆ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ತಮಾಷೆ ಆಗು ಮಾತಾಡ್ತೀನಿ. ಆದ್ರೆ ಏನ್ ಮಾಡೋದು, ಕೆಲವರಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಏನ ದೇವ್ರು ತೋರಿಸಿದ ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಹೌದೌದು ಹೌದು. ಏನ ಬಂದವ್ರಿಗೆ ಕಾಫಿ ಕೀಫಿ ಕೊಡ್ತೀಯೋ? ಕಾಫಿ ತರ್ತೀನಿ. ಆಗಿದೆಯಮ್ಮ, ನಮ್ದು ಆಗಿದೆ. ಆಗಿರುತ್ತೆ, ಆಗಿಲ್ದೇ ಇರುತ್ತಾ? ನೀವು ಬಂದಿರೋದು ಎಲ್ಲಿಂದ ಹೇಳಿ? ಗುಣಮಹಾಪ್ರಭುಗಳು ನಿಮ್ಮನ್ನ ತುಂಬಾ ಚೆನ್ನಾಗೇ ಉಪಚಾರ ಮಾಡಿರ್ತಾರೆ. ಅದು ಅಲ್ಲದೆ ಮದ್ವೆ ಹತ್ರ ಬರ್ತಿದ್ಯಲ್ವಾ, ಅದಕ್ಕೆ ಹೇಳ್ದೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ಮದುವೆ ವಿಷಯ ಮಾತಾಡ್ತಾ ಮಾತಾಡ್ತಾ ಒಳ್ಳೆ ಊಟನೇ ಹಾಕಿರ್ತಾರೆ ಅಂದಂದೆ. ಹೌದು ಹೌದು. ನಾವು ಹೆಣ್ ಕೊಟ್ಟಿದ್ದೀವಲ್ಲ, ನಮಗೂ ಅನುಭವ ಇದೆ, ಅವ್ರ ಬಗ್ಗೆ ಎಲ್ಲ ಗೊತ್ತಲ್ಲ ನನ್ಗೆ. ಅವ್ರ ಹಾಗೆ ಉಪಚಾರ ಮಾಡೋರು, ಅತಿಥಿ ಸತ್ಕಾರ ಮಾಡೋರು ನಾನು ಈ ಜನ್ಮದಲ್ಲೇ ನೋಡಿಲ್ಲ. ಅಳಿಯಂದ್ರು. ಯಾರೇ ಅಳಿಯಂದ್ರು? ಅಪ್ಪ, ಅವ್ರನ್ನ ಅಳಿಯ ಅಲ್ಲ, ಅಳಿಯನೇ ಅಲ್ಲ.